ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವ ಅಂದರೆ ನನಗೆ ಬಾಲ್ಯದ ದಿನಗಳಲ್ಲಿ ದಾವಣಗೆರೆಯ ಜಿ ಮಹಾಂತೇಶ್ ಜಾನಪದ ಕಲಾವಿದರು ಹಾಡ್ತಿದ್ದಂಥ ಒಂದು ಸಾಲುಗಳು ಜ್ಞಾಪಕ ಬರ್ತವೆ. ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ, ಸುತರೆಲ್ಲ ಕೂಡಿ ಜಯಗೀತೆ ಹಾಡಿ ಪೂಜಿಪೆವು ಜನ್ಮದಾತೆ ಅಂತನ್ನುವಂಥ ಒಂದು ಮಾತುಗಳು. ಎಲ್ರಿಗೂ ಶುಭಾಶಯಗಳು ಕೊಡ್ತಾ, ಈ ದಿನದ ರಾಜ್ಯದ ವಿವಿಧೆಡೆಯಿಂದ ಬಂದಂತಹ ಎಲ್ಲ ಷೇರುಪೇಟೆ ವಿಚಾರ ಮಂಟಪದ ಹಿತೈಷಿಗಳು ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಹೃದಯ ಮಿತ್ರರಿಗೂ, ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯರಿಗೂ ಶುಭ ಕೋರುತ್ತಾ ಸ್ವಾಗತಿಸುತ್ತಾ ನಾನು ಒಂದು ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಇದು ಅರ್ಥೋತ್ಸವ. ಅರ್ಥವನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ ರೀತಿ ಬಳಸ್ಕೊಂಡು ಯಶಸ್ಸು ಕಾಣ್ಬೋದು ಅನ್ನೋ ಒಂದು ಉತ್ಸವ ಅರ್ಥೋತ್ಸವ. ಇದು ಕೇವಲ ಅರ್ಥೋತ್ಸವ ಅಲ್ಲ, ಇದು ವೃತ್ತಿಪರ ಸಾಹಿತ್ಯೋತ್ಸವ ಅನ್ನೋ ರೀತಿಯಲ್ಲಿ ಬೆಳೀತಾ ಇದೆ. ಯಾಕೆಂದರೆ ಸಾಹಿತ್ಯ ಪರಿಷತ್ತುಗಳು ಅಂದರೆ ಕೇವಲ ಕಥೆ ಕವನ ಕಾದಂಬರಿಗಳಿಗೆ ಸೀಮಿತವಾದಂಥ ಒಂದು ಈಗಿನ ದಿನಗಳಲ್ಲಿ ವೃತ್ತಿಪರ ಸಾಹಿತ್ಯಕ್ಕೆ ಅವರ ಒಂದು ಮನ್ನಣೆ ಇಲ್ಲ ಆ ಒಂದು ವಲಯದಲ್ಲಿ. ಅಂಥದ್ರಲ್ಲಿ ವೃತ್ತಿಪರ ಸಾಹಿತ್ಯಕ್ಕೂ ಬೆಲೆ ಇದೆ ಅನ್ನುವಂಥ ಒಂದು ಅಂಶವನ್ನು ತಾವುಗಳೆಲ್ಲ ಎತ್ತಿ ಹಿಡಿದಿದ್ದೀಗ. ಮತ್ತೊಂದು ಅರ್ಥೋತ್ಸವ ಸಾಹಿತ್ಯೋತ್ಸವ ಆದರೂ ಜೊತೆಗೆ ಒಂದು ರೀತಿ ಘಟಿಕೋತ್ಸವ ಅಂತಲೂ ಹೇಳ್ಬೋದು. ಎ ಸಾರ್ಟ್ ಆಫ್ ಕಾನ್ವೊಕೇಶನ್. ಸಾಮಾನ್ಯವಾಗಿ 3 ವರ್ಷದ ಒಂದು ಡಿಗ್ರಿ ಆದಮೇಲೆ ಆ ಯೂನಿವರ್ಸಿಟಿಗೆ ಹೋಗಿ ಅವರು ಪದವಿಗಳನ್ನು ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಬೆಳೆದು ಬಂದಿರೋದು. ಆದರೆ ಇಲ್ಲಿ ಅನಧಿಕೃತವಾದಂತಹ ಒಂದು ಘಟಿಕೋತ್ಸವ ಅನ್ನೋ ರೀತಿಯಲ್ಲಾಗುತ್ತೆ. ಯಾಕೆಂದರೆ ರಾಜ್ಯದ ವಿವಿಧೆಡೆ ಫಲಾನುಭವಿಗಳು, ಬೆನಿಫಿಷರಿ ಆಫ್ ಅವರ್ ಪ್ರೋಗ್ರಾಮ್, ಅವರೆಲ್ಲ ಇಲ್ಲಿ ಸೇರಿಕೊಂಡು ಸಂಭ್ರಮಿಸ್ತಾ ಇರುವಂತಹ ಒಂದು ಈಗಿನ ವಾತಾವರಣ. ಅದಕ್ಕೆ ಪೂರ್ವಭಾವಿಯಾಗಿ ಕೆಲವಾರು ಅಂಶಗಳನ್ನು ಹೇಳ್ತೇನೆ. ಷೇರುಪೇಟೆ ಹೂಡಿಕೆ ಅಂದ ತಕ್ಷಣ ಕೆಲವರು ಹೇಳ್ತಾಯಿದ್ರು ಭಾಳ ಹೆದರಿಕೆ ಅಂತ. ಅದಕ್ಕೇನು ಕಾರಣ ಸರ್ ಹಾಗೆ ಅಂದರು? ಷೇರುಪೇಟೆ ಅಂದರೆ ಮೊದಲಿಗೆ ಶೇರ್ ಅಂತ ಇದೆಯಲ್ಲ, ಅದನ್ನು ಹಿಂದಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ಆ ಒಂದು ಷೇರುಪೇಟೆ ಅಂದ ತಕ್ಷಣ ಹೆದರ್ತೀವಿ ಅಂತ. ನಾವು ಈಗಿನ ಸಮಾಜದಲ್ಲಿ ಹೆಚ್ಚು ಪಾರ್ಶ್ವಚಿಂತನೆಗಳಿಂದ ಕೂಡಿದಂತಹ ಒಂದು ವಾತಾವರಣದಲ್ಲಿ ಬೆಳೀತಾ ಇದ್ದೀವಿ. ಪಾರ್ಶ್ವಚಿಂತನೆಗಳು ಅಂದರೆ ಹೇಗೆ? ನಾವು ಮಾಧ್ಯಮಗಳಲ್ಲಿ ಬರುವಂಥ ಒಂದು ಪ್ರಚಾರಾತ್ಮಕ ಅಂಶಗಳಿಗೆ ಕೇವಲ ಅಲ್ಲಿ ಬಂದಂಥವು ಮಾತ್ರ ನಾವು ಪರಿಶೀಲಿಸ್ತೀವಿ. ಆದರೆ ಅದರ ಹಿಂದೆ ಅಡಕವಾಗಿರುವಂತಹ ಒಂದು ಅಂಶಗಳನ್ನು ನಾವು ಗಮನಿಸಲ್ಲ. ನಮ್ಮ ಷೇರುಪೇಟೆ ವಿಚಾರ ಮಂಟಪದ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಈ ಥರದ ಒಂದು ಅಂಶಗಳನ್ನು ಪ್ರಾಕ್ಟಿಕಲ್ ಇಶ್ಯೂಸ್ ತಗೊಂಡು ನಾವು ಕೆಲವಾರು ಯೋಚನೆಗಳನ್ನ, ವಿವೇಚನೆಗಳನ್ನ, ಚಿಂತನೆಗಳನ್ನು ಬಳಸ್ಕೊಡ್ತೀವಿ, ಮಾತಾಡ್ತೀವಿ. ಇಲ್ಲಿ ನಾವು ಒಂದು ಡಿಮಾರ್ಕೇಶನ್ ಬಿಟ್ವೀನ್ ದಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದಿ ಬಿಸ್ನೆಸ್ ಅನ್ನೋದನ್ನು ನಾವು ಮಾಡ್ದಲೇ ಕೇವಲ ಭಾವನಾತ್ಮಕವಾಗಿ ನಮ್ಮ ಒಂದು ಚಟುವಟಿಕೆಗಳನ್ನು, ಹೂಡಿಕೆಯನ್ನು ನಾವು ನಿರ್ವಹಿಸ್ತಿರುವಂಥ ಈಗಿನ ವಾತಾವರಣದಲ್ಲಿ ಸ್ವಲ್ಪ ವಿಭಿನ್ನತೆಯಿಂದ ಕೂಡಿದಂತಹದ್ದು ಏನಪ್ಪ, ವಾಸ್ತವಾಂಶ ಆಧಾರಿತವಾದಂತಹ ಹಲವಾರು ಅಂಶಗಳನ್ನು ನಾವು ಬಳಸ್ಕೊಂಡು ನಮ್ಮ ಚಟುವಟಿಕೆ ನಡೆಸಿದರೆ ಒಂದು ರೀತಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ತಾವೆಲ್ಲ ಅದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚಿನವರು ಈಗ 3 ವರ್ಷದ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಯಾವುದು ಟಿಪ್ಸು ಅಥವಾ ರೆಕಮೆಂಡೇಷನ್ ಅಥವಾ ಶಿಫಾರಸುಗಳನ್ನ ಕೊಡದೆ ಕೇವಲ ವಾಸ್ತವಾಂಶ ಆಧಾರಿತವಾದಂತಹ ಮೂಲಭೂತ ಅಂಶಗಳ ಆಧಾರಿತವಾದಂತಹ ಅಂಶಗಳನ್ನು ನಾವು ವಿಚಾರ ಮಾಡೋದ್ರಿಂದ ಅದರ ಒಂದು ಪ್ರಯೋಜನ ಭಾಳಷ್ಟು ಜನಕ್ಕೆ ಆಗಿದೆ ಅನ್ನೋ ಒಂದು ಸ್ಪಂದನೂ ಸಿಕ್ಕಿದೆ. ಇಲ್ಲಿ ಹೆಚ್ಚು ಷೇರುಪೇಟೆ ಬಗ್ಗೆ ಮಾತನಾಡಬೇಕಿದ್ರೆ ಅದು ದಿನಗಟ್ಟಲೆ ಮಾತಾಡ್ಬೋದು, ಅಷ್ಟರ ಮಟ್ಟಿಗೆ ಇರುತ್ತೆ. ಬಟ್ ಹೆಚ್ಚಿನವರಿಗೆ ಈಗ ದಿನನಿತ್ಯ 2020ರಲ್ಲಿ ಸುಮಾರು 5 ಕೋಟಿ ರೀಟೇಲ್ ಇನ್ವೆಸ್ಟರ್ಸ್ ಇದ್ದಂತಹ ಒಂದು ಪೇಟೆಯಲ್ಲಿ ಈಗ ಸುಮಾರು 20 ಕೋಟಿಗೆ ಬಂದಿದೆ. 4 ವರ್ಷದ ಸಮಯದಲ್ಲಿ 4 ಪಟ್ಟು ಹೆಚ್ಚಾದಂತಹ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಆದರೆ ಅದಕ್ಕನುಗುಣವಾಗಿ ಷೇರುಪೇಟೆಯಲ್ಲಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲೀಸ್ಟಿಂಗ್ ಆದಂಥ ಕಂಪನಿಗಳ ಸಂಖ್ಯಾ ಗಾತ್ರ ಕಳೆದ 1.5 ದಶಕದಿಂದಲೂ ಅಷ್ಟೇ ಇದೆ. ಅಂದರೆ ಸುಮಾರು 4ರಿಂದ 4.5 ಸಾವಿರ ಕಂಪನಿಗಳು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ NSEಯಲ್ಲಿ ಲೀಸ್ಟಿಂಗ್ ಆದಂಥದ್ದು ಇನ್ನೂ ಕಡಿಮೆ ಇದೆ. ಅಂದರೆ ಸಹಜವಾಗಿ ಒಂದು ರೀತಿಯ ಕೃತಕವಾದಂತಹ ಒಂದು ಬೇಡಿಕೆ ಉಂಟಾಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಈ ಅಂಶವನ್ನು ಹೇಗೆ ನಾವು
ಇದು ಮಾಡಬೇಕು ಅನ್ನೋದ್ರೆ ಕೆಲವಾರು ಈ ವೃತ್ತಿಪರ ಇಲ್ಲಿ 2 ವಿಧ ಅಂತ ನಾನು ಹೇಳಿದೆ, ಹೂಡಿಕೆ ಮತ್ತು ವ್ಯವಹಾರ ಅಂತ. ಹೂಡಿಕೆ ಓಕೆ, ಮೂಲಭೂತ ಅಂಶಗಳನ್ನು ಆಧರಿಸಿ ಮಾಡಿದಂಥ ಒಂದು. ವ್ಯಾವಹಾರಿಕವಾಗಿ ಅಂದರೆ ನಾವು ಹೂಡಿಕೆ ಮಾಡಿದ್ದಕ್ಕೆ ಯಾವ ರೀತಿಯಾದಂಥ ಒಂದು ಆದಾಯ ನಾವು ಗಳಿಸ್ಕೊಳ್ಬೋದು ಅನ್ನೋದು ಒಂದು ಚಿಂತನೆ ಇರುತ್ತೆ. ಇವು ಎರಡಕ್ಕೂ ವೇದಿಕೆ ಆಗಿರೋದು ಷೇರುಪೇಟೆ ಇಂದಿನ ಒಂದು ಚಟುವಟಿಕೆಗಳು. ಇಲ್ಲಿ ಈ 20 ಕೋಟಿ ರಿಟೈಲ್ ಇನ್ವೆಸ್ಟರ್ಸ್ ಜೊತೆಗೆ ಮನೆಯಲ್ಲಿನ ಸಾಸಿವೆ ಡಬ್ಬಿ ದುಡ್ಡು ಥ್ರೂ ಮ್ಯೂಚುವಲ್ ಫಂಡ್ಗಳ ಮುಖಾಂತರ ಮತ್ತು ವಿತ್ತೀಯ ಸಂಸ್ಥೆಗಳ ಒಂದು ಹೂಡಿಕೆಯನ್ನು ಪೇಟೆಯೊಳಗೆ ಹರಿದು ಬರ್ತಾ ಇದ್ದರಿಂದ, ವಿಶೇಷವಾಗಿ ವಿದೇಶಿ ವಿತ್ತೀಯ ಸಂಸ್ಥೆಗಳಿಂದನೂ ಸಂಪನ್ಮೂಲ ಹರಿದು ಬರ್ತಿದ್ದರಿಂದ ಒಂದು ರೀತಿ ಬೇಡಿಕೆಯ ಪ್ರಮಾಣ ಹೆಚ್ಚಾಗಿ ಬೆಲೆಗಳು ಉಲ್ಬಣಿತವಾಗಿದ್ದಂತಹ ಒಂದು ವಾತಾವರಣ ನಾವು ಕಂಡ್ವಿ. ಆಮೇಲೆ ನಾವು ಭಾವನಾತ್ಮಕವಾಗಿ ಹೇಗೆ ಯೋಚನೆ ಮಾಡ್ತಿದ್ವಿ ಅಂದರೆ, ನಾನು ಇನ್ವೆಸ್ಟ್ ಮಾಡಿದರೆ ಅದು ನಾನು ಲಾಂಗ್ ಟರ್ಮ್ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಲಾಂಗ್ ಟರ್ಮ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದಂತಹ ಒಂದು ವಾತಾವರಣ ಮತ್ತು ಈಗಿನ ವಾತಾವರಣ ಭಾಳಷ್ಟು ವಿಭಿನ್ನತೆಯಿಂದ ಕೂಡಿದೆ. ಲಾಂಗ್ ಟರ್ಮ್ ಅನ್ನೋದು ಆಗ ಭೌತಿಕ ಸರ್ಟಿಫಿಕೇಟ್ಗಳ ಯುಗದಲ್ಲಿ ಖರೀದಿ ಮಾಡಿದಂಥ ಶೇರುಗಳು ಕೈಗೆ ಬರೋದಕ್ಕೆ ವಾರಗಟ್ಟಲೆ 15 ತಿಂಗಳಿಗಟ್ಟಲೆ ಆಗ್ತಾಯಿತ್ತು. ಇನ್ನು ವರ್ಗಾವಣೆ ಕಳಿಸಿದರೆ 3 ತಿಂಗಳಾದ್ರೂ ಕೆಲವು ಟೈಮ್ ಬರ್ತಾ ಇರಲಿಲ್ಲ. ಆದರೆ ಈಗಿನ ಒಂದು ಟೆಕ್ನಾಲಜಿ ತಾಂತ್ರಿಕತೆಯ ಪ್ರಭಾವದಿಂದ ಇಂದು ಖರೀದಿಸಿದದ್ದು ಇವತ್ತೇ ಬರುತ್ತೆ ಮತ್ತು ನಾಳೆ ಆದರೂ ಗ್ಯಾರಂಟಿ ಬರುತ್ತೆ. 2 ಸೆಟಲ್ಮೆಂಟ್ ಸಿಸ್ಟಮ್ ಇರೋದ್ರಿಂದ, ಅಷ್ಟು ವೇಗವಾಗಿರೋದ್ರಿಂದ, ತಾಂತ್ರಿಕತೆಯ ಒಂದು ಪ್ರಭಾವದಿಂದ ಶೀಘ್ರ ನಗದೀಕರಿಸಬಹುದಾದಂಥ ಒಂದು ಏಕೈಕ ಸ್ವತ್ತು ಈ ನಮ್ಮ ಷೇರುಪೇಟೆ ಹೂಡಿಕೆ ಅಂತ ಹೇಳ್ಬೋದು. ಭಾಳಷ್ಟು ಜನಕ್ಕೆ ಕಾರ್ಪೊರೇಟ್ ಫಲಗಳು ಅಂದರೆ ಮೂಲಭೂತ ಅಂಶಗಳಾದಂತಹ ಕಾರ್ಪೊರೇಟ್ ಫಲಗಳಾಗಲಿ, ಆಮೇಲೆ ನೀವು ಏನಾದರೂ ಖರೀದಿ ಮಾಡಿದರೆ ಒಂದು 5 ನೋಟ್ ಕೊಡೋನಕ್ಕಾಗಲ್ಲ, 50 100 ರೂಪಾಯಿ 500 ರೂಪಾಯಿ ಕೊಡುವಂತೀವಿ. ಅಂದರೆ ಅಲ್ಲಿ ಡಿನಾಮಿನೇಷನ್ ಮುಖ್ಯ. ಅದೇ ರೀತಿ ಇಲ್ಲಿ ಶೇರುಗಳಲ್ಲಿರುವಂತಹ ಡಿನಾಮಿನೇಷನ್ ಏನು, ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್, ಮುಖಬೆಲೆ, ಶೇರಿನ ಮುಖಬೆಲೆಯನ್ನೇ ಅರಿಯದೆ ನಾನು ಷೇರುಪೇಟೆಯಲ್ಲಿ ಹೂಡಿಕೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅನ್ನೋದು ನನ್ನ ಒಂದು 2020ರ ಕೆಲವು ಹೂಡಿಕೆದಾರರೊಂದಿಗೆ ಮಾತನಾಡಿದಾಗ ತಿಳಿಸಿದಂಥ ಒಂದು ಅಂಶ. ಆ ಅಂಶಗಳಿಂದ ಪ್ರೇರಿತವಾಗಿ ಅಂದರೆ ಶೇರಿನ ಮುಖಬೆಲೆ ಏನು, ಷೇರುಗಳು ವಿತರಿಸುವಂತಹ ಒಂದು ಶೈಲಿ ಏನು, ಮತ್ತು ಅವುಗಳು ವಿತರಿಸಬಹುದಂಥ ಕಾರ್ಪೊರೇಟ್ ಫಲಗಳು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದರೆ 2 ವಿಧದಂಥ ಒಂದು ಫಲಗಳಿರುತ್ತೆ. ಒಂದು, ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ ಮೇಲೆ ಆ ಕಂಪನಿಗಳು ಗಳಿಸಿದಂಥ ಲಾಭದಿಂದ ಆ ಲಾಭವನ್ನು ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಅದು ವೈಶಿಷ್ಟ್ಯತೆಯಿಂದ ಕೂಡಿದಂಥದ್ದು. ಯಾಕೆಂದರೆ ಷೇರು ಅಂತ ತಕ್ಷಣ ನಾವು ಆ ಕಂಪನಿಯಲ್ಲಿ ಪಾಲುದಾರರು ಅನ್ನೋ ಒಂದು ಅಂಶ. ಆದರೆ ಇತ್ತೀಚಿನ ಒಂದು ವಾತಾವರಣದಲ್ಲಿ ಬೆಳೆದು ಬಂದಿರುವಂಥ ಅಂಶ ಅಂದರೆ ಕಂಪನಿ ಅವರು ಮಾತ್ರ ಬಳಸ್ಕೊತಿದ್ದಾರೆ, ಆದರೆ ಷೇರುದಾರರಿಗೆ ಯಾವುದೇ ರೀತಿಯಾದಂಥ ಒಂದು ಲಾಭಾಂಶ ಆಗಲಿ ಅಥವಾ ಕಾರ್ಪೊರೇಟ್ ಫಲಗಳನ್ನು ವಿತರಿಸುವಂತಹ ಒಂದು ಅಂಶ ಹೆಚ್ಚಿಲ್ಲ. ಆದರೆ ಹಿಂದಿನ ಕಂಪನಿಗಳು ಒಂದು ಸ್ವಲ್ಪ ಆ ಒಂದು ಸಾಂಪ್ರದಾಯಿಕವಾದಂಥ ಶೈಲಿಯಲ್ಲಿ ಮುಂದುವರಿತಾ ಇವೆ. ಇನ್ನು ಕಾರ್ಪೊರೇಟ್ ಫಲಗಳಲ್ಲಿ ಬೋನಸ್ ಶೇರ್ ಕೊಡುವಂಥದ್ದು, ಹಕ್ಕಿನ ಷೇರು, ಈ ರೀತಿಯಾದಂತಹ ಒಂದು ಷೇರುದಾರರ ಮತ್ತು ಕಂಪನಿಗಳ ಮಧ್ಯೆ ಇರುವಂತಹ ಒಂದು ಏನು ಬಾಂಧವ್ಯ, ಆ ಒಂದು ಲಾಯಲ್ಟಿ, ಆ ಫ್ಯಾಕ್ಟ್ರು ಈಗಿನ ದಿನಗಳಲ್ಲಿ ಕಣ್ಮರೆ ಆಗ್ತಾ ಇದೆ. ಹಾಗಾಗಿ ಹೆಚ್ಚು ವ್ಯಾವಹಾರಿಕ ಚಿಂತನೆಗಳಿಂದ ಕೂಡಿದೆ. ಮತ್ತು ಈ ಅಲ್ಪ ಬಡ್ಡಿ ದರದ ಯುಗದಲ್ಲಿ ನಾವು ಯಾವ ರೀತಿ ಚಟುವಟಿಕೆ ನಡೆಸಬೇಕು ಅನ್ನೋದು ಆ ಒಂದು ಸಾಂದರ್ಭಿಕವಾಗಿ ಆ ಒಂದು ಷೇರುಪೇಟೆಯಲ್ಲಿ ನಾವು ಗಳಿಸಿದಂಥ ಒಂದು ಅವಕಾಶಗಳನ್ನು ನಾವು ಬಳಸಿಕೊಂಡು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಒತ್ತು ಕೊಟ್ಟು ನೋಡ್ತಾ ಇದ್ದರಿಂದ ಅದು ಭಾಳಷ್ಟು ಜನರು ಅದರ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ ಮತ್ತು ಭಾಳಷ್ಟು ಜನ ಸ್ಪಂದಿಸಿರುವಂಥ ಒಂದು ಅಂಶಗಳನ್ನು ನಮ್ಮ ಒಂದು ಇವತ್ತು ಬಿಡುಗಡೆ ಆಗ್ತಿರುವಂತಹ ಷೇರು ಹೂಡಿಕೆ ಕಲಿ ತಿಳಿ ನಲಿ ಆ ಒಂದು ಕೃತಿಯಲ್ಲೂ ಸಹ ಭಾಳಷ್ಟು ಜನ ಹೂಡಿಕೆದಾರರು ಬರೆದಂತಹ ಒಂದು ಪತ್ರಗಳು ಇದೆ, ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಈಗ ಹೆಚ್ಚಿಗೆ ವ್ಯಾವಹಾರಿಕ ಚಿಂತನೆಯಿಂದ ಕೂಡಿದಂಥ ಅಂಶ ಅಂದರೆ ಈಗಿನ ವ್ಯವಹಾರ ಏನಾಗಿದೆ ಅಂದರೆ ಆಫರು, ಡಿಸ್ಕೌಂಟು, ಬೈಬ್ಯಾಕ್ಗಳಿಲ್ಲದೆ ವ್ಯವಹಾರವಿಲ್ಲ, ಗುಣಮಟ್ಟ ಲೆಕ್ಕಿಸದೆ ಕೊಡುಗೆಗಳಿಗೆ ಹೆಚ್ಚಿನ ಮನ್ನಣೆ ಇದೆಯಲ್ಲ, ಆಸೆ ಆಮಿಷಗಳೊಡ್ಡುವ ಶೈಲಿಗೆ ಮಿತಿ ಇಲ್ಲ, ಗ್ರಾಹಕರ ಸೆಳೆಯುವತ್ತಲೇ ಗಮನವಿಲ್ಲ. ಇಲ್ಲಿ ಮುಖ್ಯವಾಗಿ ನಮ್ಮ ಒಂದು ಷೇರುಪೇಟೆಯ ಒಂದು ಅಥವಾ ಭಾರತದಲ್ಲಿ ವ್ಯಾವಹಾರಿಕತೆ ಜಾಸ್ತಿ ಬೆಳೀಲಿಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದ ಮಾರ್ಕೆಟ್ ಸೈಜು 3 ಅಂದರೆ ಸುಮಾರು 140 ದೇಶಗಳ ಒಂದು ಅಂಶವನ್ನು ಅವರು ಮಾಪನ ಮಾಡಿದಾಗ ಮಾರ್ಕೆಟ್ ಸ್ಟ್ಯಾಂಡ್ಸ್, ಅವರ್ ಇಂಡಿಯನ್ ಮಾರ್ಕೆಟ್ ಸ್ಟ್ಯಾಂಡ್ಸ್ ನಂಬರ್ 3 ಇನ್ ದ ಲೀಸ್ಟ್. ಅಂದರೆ ಇಲ್ಲಿ ಕನ್ಸ್ಯೂಮರಿಸಮ್ ಏನಿದೆಯಲ್ಲ, ಇಲ್ಲಿ ಗ್ರಾಹಕರ ಒಂದು ಬಳಕೆಯ ಒಂದು ಗಾತ್ರ ಅದು ಹೆಚ್ಚಿನ ಒಂದು ವಿದೇಶಿ ಸಂಸ್ಥೆಗಳಿಗೂ
ಒಂದು ಪೂರಕವಾದಂಥ ಒಂದು ಪ್ರೋತ್ಸಾಹದಾಯಕವಾದಂಥ ಅಂಶ ಆಗಿರೋದ್ರಿಂದ ನೀವು ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಮಾರ್ಕೆಟಿಂಗ್ ಮಾಡೋಣ ನಾವು. ಇಲ್ಲಿ ನಾವು ಹೂಡಿಕೆ ಮಾಡುವಾಗ ನಮ್ಮ ಒಂದು ಹಳೆಯ ಚಿಂತನೆ ಏನಿತ್ತು, ಗುರಿ ಒಂದೇ ಮುಖ್ಯ ಅಲ್ಲ, ಗುರಿ ತಲುಪಲು ಅನುಸರಿಸಬಹುದಾದಂಥ ಒಂದು ಮಾರ್ಗವೂ ಮುಖ್ಯ ಅನ್ನೋದು ಅದು ಸರ್ವಕಾಲಿಕವಾಗಿಯೂ ಅದು ಉತ್ತಮವಾದಂತಹ ಒಂದು ಮಾರ್ಗ. ಆದರೆ ಈಗಿನ ವಾತಾವರಣದಲ್ಲಿ, ವ್ಯಾವಹಾರಿಕ ಚಿಂತನೆಗಳಿಂದ ಕೂಡಿದಂಥ ಈಗಿನ ವಾತಾವರಣದಲ್ಲಿ ನೀನು ಹೆಂಗೆ ಮಾಡ್ತೀವಿ ಗೊತ್ತಿಲ್ಲಪ್ಪ, ನೀನು ಗುರಿ ಒಂದು ತಲುಪುವಂಥ ನಾವೊಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಮೊದಲು JC ರೋಡ್ MG ರೋಡ್ನಲ್ಲಿ ನಾವು ನಿಯಂತ್ರಿತವಾದಂಥ ಒಂದು ವ್ಯವಸ್ಥೆಯಲ್ಲಿ ಚಲಿಸ್ತಿದ್ದಂಥ ವಾತಾವರಣದಿಂದ ಈಗ ಅವೆನ್ಯೂ ರೋಡ್ನಲ್ಲಿ ನೀವು ಕಾರ್ ತಗೊಂಡೋದ್ರೆ ಹೆಂಗಿರುತ್ತೋ, ನನಗೆ ಮುಂದೋದ್ರೆ ಸಾಕು ಅನ್ನೋ ಒಂದು ವಾತಾವರಣ ನಿರ್ಮಿತವಾಗಿದೆ. ಆಧಾರಿತ ಬದಲಾದಂತಹ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ವಾತಾವರಣ ಇರುತ್ತೆ ಅದಕ್ಕನುಗುಣವಾಗಿ ನಮ್ಮ ಒಂದು ಹೂಡಿಕೆಯ ಶೈಲಿಗಳನ್ನು ಬದಲಿಸಿಕೊಳ್ಬೇಕು ಅನ್ನೋದು ಪ್ರಮುಖವಾದ್ದು. ಮತ್ತು ನಮ್ಮ ಒಂದು ಮೂಲ ತತ್ವ ಏನಿದೆ, ಷೇರುಪೇಟೆ ವಿಚಾರ ಮಂಟಪದಲ್ಲಿ ನಾವು ಅಳವಡಿಸ್ತಿರುವಂಥ ಒಂದು ಶೈಲಿ ಯಾವುದೇ ಲಾಯಲ್ಟಿ ಅಥವಾ ಯಾವುದಕ್ಕೆ ಒಂದು ಅಟ್ಯಾಚ್ಮೆಂಟ್ ಭಾವನಾತ್ಮಕವಾಗಿರಲ್ಲ. ವ್ಯಾಲ್ಯೂ ಪಿಕ್ ಪ್ರಾಫಿಟ್ ಬುಕ್ ಅಂತ. ಆ ವ್ಯಾಲ್ಯೂ ಪಿಕ್ ಅನ್ನೋದು ನಾಟ್ ಬೇಸಿಂಗ್ ಆನ್ ದಿ ವ್ಯಾಲ್ಯೂಯೇಷನ್ಸ್, ಇಟ್ ಈಸ್ ಇಂಟರ್ನಲ್ ಆರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ದಿ ಶೇರ್ ಕಂಪನಿ. ಅದರ ಆಧಾರದ ಮೇಲೆ ಒಂದು ಷೇರಿನ ಬೆಲೆ ಉತ್ತಮವಾದಂತಹ ಒಂದು ಷೇರು ಭಾರಿ ಕುಸಿತ ಕಂಡಾಗ ಅದನ್ನು ಹಂತ ಹಂತವಾಗಿ ನಾವು ಹೂಡಿಕೆ ಮಾಡಲಿಕ್ಕೂ ಸಾಧ್ಯ ಇದೆ. ಮತ್ತು ಇನ್ನೊಂದೇನು ಅಂದರೆ, ಆ ಹೂಡಿಕೆ ಮಾಡಿದಂತಹ ಕಂಪನಿಗಳು ಸ್ವತ್ತು ಆಧಾರಿತವಾದದ್ದು. ಯಾವುದೇ ರೀತಿಯಾದಂಥ ಒಂದು ಈ ಸರ್ವಿಸ್ ಸೆಕ್ಟರ್ನಲ್ಲಿರುವಂಥ ಕಂಪನಿಗಳು ಕಳಪೆ ಅಂತಲ್ಲ, ಅದರ ಒಂದು ಅರ್ಹತೆಯನ್ನು ಆಧರಿಸಿ ನಾವು ಹೂಡಿಕೆಗೆ ನಿರ್ಧರಿಸಬೇಕು ಅನ್ನೋದು ಮೂಲಭೂತವಾದಂಥದ್ದು. ಮತ್ತು ಸಾಮಾನ್ಯವಾಗಿ ಹೂಡಿಕೆ ಮಾಡಿದರೆ ನಾನು ಲಾಂಗ್ ಟರ್ಮ್ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಲಾಂಗ್ ಟರ್ಮ್ ಅನ್ನೋದೇನಿಲ್ಲ, ನಿಮಗೆ ಯು ಹ್ಯಾವ್ ಟು ಬಿ ಮೋರ್ ಆನ್ ಪ್ರಾಫಿಟಬಲ್ ಟರ್ಮ್. ಇವತ್ತು ಹೂಡಿಕೆ ಮಾಡಿದ್ದು ವಾರಕ್ಕೆ ಬರ್ಬೋದು, 15 ದಿವಸಕ್ಕೆ ಬರ್ಬೋದು, 6 ತಿಂಗಳಿಗೆ ಬರ್ಬೋದು. ಬಟ್ ಇನ್ವೆಸ್ಟ್ ಇನ್ ಗುಡ್ ಕ್ವಾಲಿಟಿ ಸ್ಟಾಕ್ಸ್ ಆ್ಯಂಡ್ ಯು ವಿಲ್ ಗೆಟ್ ಗುಡ್ ರಿಟರ್ನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಶೇರ್ನಲ್ಲಿ. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಡೆಫಿನೆಟ್ಲಿ ಕರೆಕ್ಟ್ ಶೇರ್ಸ್ ಮೇಲೆ. ಆದರೆ ನೀವು ಒಂದೇ ಶೇರಿಗೆ ಅಂಟ್ಕೊಂಡಿರಬಾರ್ದು. ಅದನ್ನು ನೀವು ಆ ಒಂದು ಚರ್ನಿಂಗ್, ಆ ಪೋರ್ಟ್ಫೋಲಿಯೋ, ಆ ಹೂಡಿಕೆ ಗುಚ್ಛವನ್ನು ಆಗಿಂದಾಗಿ ನೀವು ಪರಿಶೀಲಿಸ್ತಿರಬೇಕು. ಇನ್ವೆಸ್ಟ್ ಆ್ಯಂಡ್ ಫರ್ಗೆಟ್ ಇಟ್ ಅನ್ನೋ ಕಾಲದಿಂದ ಇನ್ವೆಸ್ಟ್ ಆ್ಯಂಡ್ ಟ್ರ್ಯಾಕ್ ಇಟ್ ಅನ್ನೋ ಕಾಲಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ಈಗ ಭಾಳಷ್ಟು ಜನಕ್ಕೆ ಮಾರ್ಕೆಟ್ ಭಾಳ ಇಳಿದ್ಬಿಟ್ಟಿದೆಯಲ್ಲ, ಏನು ಮಾಡೋದು, ಹೇಗೆ ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಅಂತ. ಈಗ ಇನ್ನೊಂದು, ವ್ಯವಹಾರದ ಯಶಸ್ಸಿಗೆ ಇರಲೇಬೇಕು ಡಿಸ್ಕೌಂಟು. ಪ್ರಮಾಣ ಹೆಚ್ಚಿಸಿದಂತೆ ವೃದ್ಧಿಸುವುದು ವ್ಯವಹಾರದ ಹೆಚ್ಚು ಪರ್ಸೆಂಟು. ಸರಿಯಾಗಿ ಇಡದಿದ್ದರೆ ಅಕೌಂಟು ಅಗೋಚರವಾಗಿ ಕರಗುವುದು ಗಂಟು ಅನ್ನೋದು ಈಗಿನ ಪರಿಸ್ಥಿತಿ. ಆಮೇಲೆ ಈ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕುಸಿತ ಕಾಣ್ತಾ ಇದೆಯಲ್ಲ, ಹೇಗೆ ಏನು ಮಾಡೋದು ಈ ರೀತಿಯಾದ ಅನ್ನೋದಕ್ಕೆ ಸೂಚ್ಯಂಕ ಜಾರುತ್ತಿರುವಾಗ ಮರುಗುವುದಾಕ, ಪೇಟೆ ಏರಿರುವುದೇ ಇಳಿಯಾಕ, ಮಳೆಯದಿರು ತೇಜಿಯಲ್ಲಿ ಪೇಟೆ ಇಳಿಯಾಕ ಹತ್ತೈತಿ, ಇಳಿದಾಗ ಹೂಡಿಕೆಗೆ ಅವಕಾಶ ಐತಿ ಅಂತ. ಪೇಟೆ ಕುಸಿತದಲ್ಲಿದ್ದಾಗ ಆತಂಕ ಮರುಕ ಯಾಕ, ಹೂಡಿಕೆ ಆಗಿದ್ದರೆ ಸದೃಢ ಕಂಪನಿಯಾಗ, ಅಳವಡಿಸು ಮೌಲ್ಯಾಧಾರಿತ ಖರೀದಿಗ, ಭಾವಿಸು ದೀರ್ಘಾವಧಿ ಹೂಡಿಕೆಯ ಭಾಗ. ದಿಢೀರನೆ ಏರಿಕೆ ಕಂಡಾಗ ಲಾಭದ ನಗದೀಕರಣಕ್ಕೆ ಅವಕಾಶ ಬೀಗ, ಅವಕಾಶ ಬಂದಾಗ ಬಳಸಿಕೋ ಲಾಭದ ನಗದೀಕರಣಕ್ಕ. ಕಳ್ಳ ಮತ್ತು ಲಾಭ ಸಿಕ್ಕಾಗಿ ಹಿಡ್ಕೋಬೇಕು, ಬಿಟ್ಟರೆ ಸಿಕ್ಕ ಅನ್ನೋದು ಭಾಳಷ್ಟು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಒಂದು ಮಾರ್ಕೆಟ್ನ ಕುಸಿತದಿಂದ ಅದು ಅನುಭವಕ್ಕೆ ಬಂದಿರ್ಬೋದು ಅಂತ. ಹಾಗಾಗಿ ಷೇರುಪೇಟೆಯ ಚಟುವಟಿಕೆ ಇದ್ರ ಬಗ್ಗೆ ಮಾತನಾಡಬೇಕಿದ್ರೆ ಎಷ್ಟು ಬೇಕಿದ್ರು ಮಾತಾಡ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಷೇರುಪೇಟೆ ಬಗ್ಗೆ ಮಾತನಾಡಬೇಕಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು ಅನ್ನೋ ಒಂದು ವಿಶಾಲವಾದಂಥ ಒಂದು ಅಂಥ ಸಂದರ್ಭದಲ್ಲಿ ಏನು ಷೇರುಪೇಟೆ ಇಲ್ಲಿ ಅಧ್ಯಯನದಿಂದ ಅರಿವು, ಅನುಭವದಿಂದ ತಿಳಿವು, ಚಿಂತನೆಗಳಿಂದ ಸುಳಿವು, ಅರಿವು ತಿಳಿವು ಸುಳಿವುಗಳಿಂದ ಉಳಿವು. ಅವೆಲ್ಲ ಇದ್ದರೆ ಮಾತ್ರ ನಮಗೆ ಒಂದು ರೀತಿ ಉಳಿವು ಇದರಲ್ಲಿ ಸಿಕ್ಕತ್ತೆ ಅನ್ನೋದು ಮೂಲಭೂತವಾದಂಥ ಅಂಶ. ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ಬೋದು. ಏನು ಷೇರುಪೇಟೆ ಬಗ್ಗೆ ಮಾತಾಡಿ ಅಂದರೆ ಸಂಕ್ಷಿಪ್ತವಾಗಿ ಹೇಗೆ ಮಾತಾಡೋಕ್ಕೆ ಸಾಧ್ಯ? ರಾಮಾಯಣ ಹೇಳಿದಂಗೆ, ಏನು ರಾಮಾಯಣ, ಓಕೆ, ದಶರಥನ ಕಂದ ಕಾಡಿಗೆ ಬಂದ, ರಾವಣನ ಕೊಂದ, ಸೀತನ ತಂದ, ಅಲ್ಲಿಗೆ ರಾಮಾಯಣ ಮುಕ್ತಾಯ. ಅಷ್ಟಿದ್ರೆ ಅದು ರಸಮಯವಾಗಿರಲ್ಲ ಅಥವಾ ಒಂದು
ಕೇಳಿಸ್ಕೋಬೇಕು ಅನ್ನೋ ಒಂದು ಅಂಶನೂ ಇರಲ್ಲ. ಅಂದರೆ ಏನೋ 4 ಪದಗಳು ಚತುಷ್ಪದದಲ್ಲಿ ಹೇಳಿದರು ಅಂತ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವಂತಹ ಗಣ್ಯರು ಡಾಕ್ಟರ್ ನಾ ಸೋಮೇಶ್ವರ್ ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಪ್ರೊಫೆಸರ್ ಜಯದೇವ್ ಅವರು, ಅವ್ರ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ, ಈ ರಾಮಾಯಣಕ್ಕೆ ಯಾವ ರೀತಿ ಚತುಷ್ಪದದಲ್ಲಿ ನಾವು ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಇಲ್ವೋ, ಅದೇ ರೀತಿ ಅವ್ರ ಬಗ್ಗೆ ನಾನು ಏನೋ ಪರಿಚಯಾತ್ಮಕವಾಗಿ ಸಾಂಪ್ರದಾಯಿಕವಾಗಿ ಕೆಲವು ಮಾತುಗಳನ್ನ ಹೇಳ್ಬೋದು. ಆದರೆ ಅದು ಎಷ್ಟೇ ಹೇಳಿದ್ರು ಸಂಕ್ಷಿಪ್ತ ರಾಮಾಯಣ ಅಥವಾ ಚತುಷ್ಪದ ರಾಮಾಯಣ ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ನಾ ಸೋಮೇಶ್ವರ್. ಡಾಕ್ಟರ್ ನಾ ಸೋಮೇಶ್ವರ್ ಅಂದ ತಕ್ಷಣ ನಿಮಗೆಲ್ರಿಗೂ ಗೊತ್ತಾಗುತ್ತೆ, ಥಟ್ ಅಂತ ಹೇಳ್ಬಿಡ್ತೀರ. ಯಾಕೆಂದರೆ ಅವರ ಆ ಒಂದು ಕಾರ್ಯಕ್ರಮ ಅಷ್ಟು ಪ್ರಸಿದ್ಧವಾದದ್ದು. ಆಮೇಲೆ ಜನಗಳ ಮನಮುಟ್ಟುವಿಕೆ ಅಂತ ಒಂದು ಕಾರ್ಯಕ್ರಮ, ಲಿಮ್ಕಾ ರೆಕಾರ್ಡ್ಸ್ನಲ್ಲೂ ಅದು ದಾಖಲೆವಾಗಿ ನಿರ್ಮಿತವಾಗಿರುವಂಥ ಸಹಸ್ರಾರು 4,000 ಕಾರ್ಯಕ್ರಮಗಳಿಗೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ಪ್ರಸಾರವಾಗಿದ್ದಾವೆ. ಅವರು ವೃತ್ತಿಯಲ್ಲಿ ವೈದ್ಯರು. 1986ರಲ್ಲಿ MBBS ಪದವಿಯನ್ನು ಮುಗಿಸಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಪಡೆದಿರುವಂತಹ ಆ ಪದವಿಯ ಮೂಲಕ ಮುಂದೆ ವೈದ್ಯಕೀಯ ಮತ್ತು ವಿಜ್ಞಾನದ ಬಗ್ಗೆ ಭಾಳಷ್ಟು ಲೇಖನಗಳನ್ನು ಅವರು ಬರೆದಿದ್ದಾರೆ. ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಅವರ ಒಂದು ವೈಜ್ಞಾನಿಕ ಮತ್ತು ವೈದ್ಯಕೀಯ ವಿಚಾರಗಳು ಪ್ರಸ್ತುತಪಡಿಸ್ತಾ ಇರ್ತಾರೆ. ಆಮೇಲೆ ಅವರು ಪ್ರಕಟಿಸಿದಂಥ ಕೃತಿಗಳು ಸುಮಾರು ಅರ್ಧ ಶತಕ ಸಮೀಪ ಇದೆ ಅಂತ ಅನಿಸ್ತದೆ. ಆಮೇಲೆ ಎಲ್ಲಕ್ಕೂ ಮಿಗಿಲಾಗಿ ನಾನು ಹೇಳಿದಂಗೆ ಅವರ ಹೆಸರು ಹೇಳಿದರೆ ಸಾಕು, ಥಟ್ ಅಂತ ಹೇಳ್ಬಿಡ್ತೀವಿ ಯಾರು ನಾವು. ಅವರ ಆ ಒಂದು ಖ್ಯಾತಿ ಆ ಮಟ್ಟಕ್ಕೆ ಜನಗಳ ಮನಸ್ಸನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ 2001ರಲ್ಲೂ ಮತ್ತು 2015ರಲ್ಲೂ ಕೊಟ್ಟಿದ್ದಾರೆ, ಅಂದರೆ ಭಾಜನರಾಗಿದ್ದಾರೆ. 2013ರಲ್ಲಿ ಬೆಸ್ಟ್ ಸೈನ್ಸ್ ರೈಟರ್ ಇನ್ ಕನ್ನಡ 2012-13ಕ್ಕೆ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇಲ್ಲಿಂದ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿಯಿಂದ BC ರಾಯ್ ಡಾಕ್ಟರ್ಸ್ ಡೇ ಅವಾರ್ಡ್ ಬಂದಿದೆ. ಆರ್ಯಭಟ್ಟ ಇಂಟರ್ನ್ಯಾಷನಲ್ ಪ್ರಶಸ್ತಿ, ಸಮಾಧಾನ ಜನಸೇವಾ ಪ್ರಶಸ್ತಿ. ಹೀಗೆ ಅವರ ಒಂದು ಸಾಧನೆಗಳ ಒಂದು ಪಟ್ಟಿ ಹೇಳ್ತಾ ಹೋದರೆ ಭಾಳಷ್ಟು ಇರುತ್ತೆ. ಆದರೆ ಅವರ ಮಾತುಗಳನ್ನು ಕೇಳೋಕ್ಕೆ ನಾವು ಭಾಳಷ್ಟು ಉತ್ಸಾಹರಾಗಿದ್ದೀವಿ. ಅವರು ನಮ್ಮ ಒಂದು ಷೇರುಪೇಟೆ ವಿಚಾರ ಮಂಟಪ, ಸೆಬಿ, BSc ಮತ್ತು CDSL ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಮಾಜದಲ್ಲಿ ನಾವು ಹೆಚ್ಚು ಮಾನ್ಯತೆ ಕೊಡ್ತಿರೋದು ಶಿಕ್ಷಣಕ್ಕೆ. ಶಿಕ್ಷಣ ಹೌದು, ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಾಗಿದೆ, ಆದರೆ ಆರ್ಥಿಕ ಸಾಕ್ಷರತೆ ಸ್ವಲ್ಪ ವಿರುದ್ಧ ಅನುಪಾತದಲ್ಲಿ ಸಾಗ್ತಾ ಇದೆ. ಅಂದರೆ 2012ರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಸಬ್ಮಿಟ್ ಆದಾಗ ಅಲ್ಲಿ ಭಾರತದ ಒಂದು ಆರ್ಥಿಕ ಸಾಕ್ಷರತಾ ಮಟ್ಟ ಎಷ್ಟು ಮಟ್ಟಿಗಿತ್ತು ಅಂದರೆ 35%. 4 ವರ್ಷಗಳ ನಂತರ ಭಾರತದ ಆರ್ಥಿಕ ಸಾಕ್ಷರತಾ ಮಟ್ಟವನ್ನು ಮಾಪನ ಮಾಡಿದಾಗ ಅದು ಸುಮಾರು 25%ಗೆ ಕುಸಿತ ಕಂಡಿತ್ತು. ಅಂದರೆ ಸಾಕ್ಷರತೆಗೆ ನಾವು ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ, ಆದರೆ ಆರ್ಥಿಕ ಸಾಕ್ಷರತೆಗೆ ಹೆಚ್ಚು ಅದಕ್ಕೆ ಮನ್ನಣೆ ಕೊಡ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆದರೆ ಹಿಂದಿನ ವರ್ಷದ ಒಂದು ಅಂಕಿಅಂಶಗಳ ಪ್ರಕಾರ 28%ರಷ್ಟು ಆರ್ಥಿಕ ಸಾಕ್ಷರತೆ ಹೊಂದಿದ್ದೀವಿ ಅಂತ. ಇಲ್ಲಿ ಆರ್ಥಿಕ ಸಾಕ್ಷರತಾ ಮಟ್ಟ ಎಷ್ಟು ಮಟ್ಟಿಗೆ ಬೇಕು ಅನ್ನೋದು ಅನುಭವಗಳಿಂದ ನಾವು ತಿಳ್ಕೊಳ್ಬೋದು. ಅದು ವಿಶೇಷವಾಗಿ ವಿತ್ತೀಯ ಪೇಟೆಗಳ ಚಟುವಟಿಕೆಯಲ್ಲಿ, ಅಂತಹ ಒಂದು ವಿತ್ತೀಯ ಪೇಟೆಗಳಲ್ಲಿ ಭಾಳಷ್ಟು ಪ್ರಭಾವಿಯಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲಿ ನಿಮ್ಗೇನಾದರೂ ಅಡ್ಮಿಷನ್ ಸಿಕ್ತು ಅಂದರೆ ಆಯಿತು, ನಿಮ್ಮ ಒಂದು ಭವಿಷ್ಯ ಸದೃಢವಾಗಿರುತ್ತೆ ಅನ್ನೋ ಆ ಒಂದು ಅಂಶ ಭಾಳಷ್ಟು ಜನಕ್ಕೆ ಅನುಭವಕ್ಕೂ ಬಂದಿರುತ್ತೆ. ಪ್ರೊಫೆಸರ್ ಜಯದೇವ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಬೆಂಗಳೂರಿನ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಡೀನ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಪ್ಲಸ್ ಅವರ ಒಂದು ಅನುಭವ ಮತ್ತು ಅವರು ಪ್ರಕಟಿಸಿದಂಥ 10 ಕೃತಿಗಳು, ವಿಮರ್ಶೆಗಳು ಇವು ಹೆಚ್ಚು ಆರ್ಥಿಕ ಸಾಕ್ಷರತೆಯನ್ನು ಮೂಡಿಸುವಂತಹ ಒಂದು ದಿಕ್ಕಿನಲ್ಲಿ ಸಾಗಿವೆ. ಅಲ್ಲಿನ ಒಂದು ವಿದ್ಯಾರ್ಥಿಗಳಿಗಾಗಲಿ
ಅಥವಾ ಅವರ ಒಂದು ಸಂಪರ್ಕದಲ್ಲಿರೋರಿಗಾಗಿ ಆ ಒಂದು ಅಂಶಗಳು ಯಾವ ರೀತಿ ಪ್ರಭಾವಿ ಆಗುತ್ತೆ ಅನ್ನೋದಕ್ಕೆ ಒಂದು ಅವರು ಬರೆದಂಥ ಒಂದು ಕೆಲವಾರು ಲೇಖನಗಳನ್ನ ಹೇಳ್ತೀನಿ. ಇವರು ಕಳೆದ 2006 ವರ್ಷಗಳಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಒಂದು ಮುಖ್ಯಸ್ಥರಾಗಿದ್ದಾರೆ. ಇದರಲ್ಲಿ ಅವರು 2006ರಲ್ಲಿ ಇಂಟರ್ನಲ್ ಕ್ರೆಡಿಟ್ ರೇಟಿಂಗ್ ಪ್ರಾಕ್ಟೀಸಸ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಅನ್ನೋ ಒಂದು ಇದನ್ನು ಪ್ರಕಟಿಸಿದ್ದಾರೆ. 2014ರಲ್ಲಿ ಪ್ರಾಜೆಕ್ಟ್ ಫೈನಾನ್ಸ್ ಅಂದರೆ ವಿತ್ತೀಯ ಪೇಟೆಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಅವರು ಆ ಒಂದು ಆಸಕ್ತಿ ವಹಿಸಿ ಬರೆದಿದ್ದಾರೆ ಅನ್ನೋದು, ಅಂದರೆ ಅವ್ರದ್ದೇ ಆಯ್ಕೆ ಮಾಡ್ಕೊಂಡಂಥ ಅವರ ಒಂದು ಸ್ಪೆಷಲೈಸೇಷನ್ ಇರ್ಬೋದು, ಆದರೂ ಆ ಒಂದು ವಿಷಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಪ್ರಾಜೆಕ್ಟ್ ಫೈನಾನ್ಸ್, ರಿಸ್ಕ್ ಮಿಟಿಗೇಟಿಂಗ್ ಅಪ್ರೋಚ್ ಫಾರ್ ಫೈನಾನ್ಸಿಂಗ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಫಂಡ್ಸ್. ಆಮೇಲೆ 2016ರಲ್ಲಿ ಮೈಕ್ರೋ ಫೈನಾನ್ಸಸ್ ಇನ್ ಇಂಡಿಯಾ ಬಗ್ಗೆ ಬರೆದಿದ್ದಾರೆ. ಆ ಟೈಮ್ನಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ SMS ಮೈಕ್ರೋ ಅದೆಲ್ಲ ಬಂದಿದ್ದು, SKS ಮೈಕ್ರೋ ಅದೆಲ್ಲ ಬಂತು ಅಂತ ಕಾಣುತ್ತೆ. 2013ರಲ್ಲಿ ಬೇಸಲ್ 3 ಇಂಪ್ಲಿಮೆಂಟೇಷನ್ ಆ್ಯಂಡ್ ಚಾಲೆಂಜಸ್ ಫಾರ್ ಇಂಡಿಯನ್ ಬ್ಯಾಂಕ್ಸ್ ಅನ್ನೋದ್ರ ಬಗ್ಗೆ ಅವರ ಒಂದು ವಿಮರ್ಶೆ ಆಗಿದೆ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಬಗ್ಗೆ 2017ರಲ್ಲಿ ಅವರು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಆ್ಯಂಡ್ ಚಾಲೆಂಜಸ್. 2020ರಲ್ಲಿ ವಿಲ್ಫುಲ್ ಡಿಫಾಲ್ಟರ್ಸ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಎ ಫಸ್ಟ್ ಕಟ್ ಅನಾಲಿಸಿಸ್ ಅನ್ನೋ ಒಂದು ಕೃತಿಗಳನ್ನು ಪ್ರಕಟಿಸಿದ್ದಾರೆ. 2024ರಲ್ಲಿ ಇಂದು ನವೆಂಬರ್ 17ರಲ್ಲಿ ನಮ್ಮೊಂದಿಗೆ ಅವರ ಒಂದು ಅನುಭವ ಆಧಾರಿತವಾದಂತಹ ವಿಚಾರಗಳನ್ನು ಮಂಡಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ. ಅವರಿಗೆ ಷೇರುಪೇಟೆ ವಿಚಾರ ಮಂಟಪ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಇಂದಿನ ಈ ಸಭೆಗೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, SEBI ಮತ್ತು CDSL ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ರೂವಾರಿಯಾಗಿದ್ದಾರೆ. ಮತ್ತು ಅವರು CDSLನ CS ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಪ್ರಾದೇಶಿಕ ಪ್ರಧಾನರು. ಅವರು ನಮ್ಮ ಈ ದಿನದ ಕಾರ್ಯಕ್ರಮದ ಭಾಗವಾದಂತಹ ಷೇರು ಹೂಡಿಕೆ ಕಲಿ ತಿಳಿ ನಡಿ, ಲರ್ನ್ ನೋ ಆ್ಯಂಡ್ ದೆನ್ ಎಂಜಾಯ್ ಆ ಒಂದು ಕೃತಿಯನ್ನು ಬಿಡುಗಡೆ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಅವರಿಗೂ ನಮ್ಮ ಷೇರುಪೇಟೆ ವಿಚಾರ ಮಂಟಪ ಮತ್ತು ಈ ಪ್ರಾದೇಶಿಕ ಸಂಕಿರಣದ ಪರವಾಗಿ ಸ್ವಾಗತ ಬಯಸ್ತೀನಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಮಿಸ್ಟರ್ ಸೆಂಥಿಲ್ ವೇಲನ್ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವ್ರ ಪರವಾಗಿ ಬೆಂಗಳೂರು ಆಫೀಸಿನ ಶ್ರೀಮಾನ್ ವಿನಯ್ ಅವರಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತಾರೆ. ಷೇರು ಹೂಡಿಕೆ ಕಲಿ ತಿಳಿ ನಡಿ ಈ ಕೃತಿಯನ್ನು ಸುಂದರವಾಗಿ ರೂಪಿಸಿ ಪ್ರಕಟಿಸುತ್ತಿರುವಂತಹ ಶ್ರೀ ವಿಕ್ರಮ್ ಪ್ರಕಾಶನದ ಶ್ರೀಯುತ ಹರಿಪ್ರಸಾದ್ ರಾಯರು ಇದ್ದಾರೆ. ಅವರಿಗೂ ಸ್ವಾಗತ ಬಯಸ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗಣ್ಯಾತಿ ಗಣ್ಯರು, ಅವರಲ್ಲಿ ವಿಶೇಷವಾಗಿ IIM ಬೆಂಗಳೂರಿನ ಪ್ರೊಫೆಸರ್ ಮಾಲತಿ ಸೋಮಯ್ಯ ಅವರು ಬಂದಿದ್ದಾರೆ. ಮತ್ತು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಫೆಡರೇಷನ್ನ ಮಾಜಿ ಅಧ್ಯಕ್ಷರಾದ ಮಿಸ್ಟರ್ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಮತ್ತು ಅವೋಪ ಸಂಸ್ಥೆಯ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ರಿಗೂ ನಮ್ಮ ಒಂದು ಷೇರುಪೇಟೆ ವಿಚಾರ ಮಂಟಪದ ಈ ದಿನದ ಸಂಕೀರ್ಣಕ್ಕೆ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ, ಈ ದಿನದ ಕಾರ್ಯಕ್ರಮ ಆಯೋಜಿಸಿದಂತಹ ಈ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಹಲವಾರು ಸದಸ್ಯರು ಬೇಕಾದಷ್ಟು ಜನ ನಾನಾ ದಿಕ್ಕುಗಳಿಂದ, ಅಂದರೆ ರಾಜ್ಯದ ನಾನಾ ಪ್ರದೇಶಗಳಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನನ್ನ ಒಂದು ಸ್ವಾಗತ ಮತ್ತು ಪರಿಚಯವನ್ನು ಸಮಾಪನೆಗೊಳಿಸ್ತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ದಾರಿ ಮಾಡ್ತೀನಿ.